ಹಾಯ್ ಗಾಯ್ಸ್, ವೆಲ್ಕಮ್ ಟು ಯಶಸ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಮ ಫೋನಲ್ಲಿರೋ ಗೂಗಲ್ ನಿಮ್ಮ ಫೋನ್ ನಂಬರ್ ಅಡ್ರೆಸಸ್ನೆಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಮತ್ತೆ ವೆಬ್ಸೈಟ್ಗೆ ಶೇರ್ ಮಾಡ್ತಾ ಇದೆ. ಇದರಿಂದ ನಿಮ್ಮ ಪ್ರೈವಸಿ ಲೀಕ್ ಆಗ್ತಾ ಇದೆ. ನೀವು ಸಮ್ಟೈಮ್ಸ್ ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಫೋನ್ಸ್ಗೆ ಅನ್ನೋನ್ ಮೆಸೇಜಸ್ ಮತ್ತೆ ಸ್ಪ್ಯಾಮ್ ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ. ಅಂಡ್ ಕಂಪ್ನೀಸ್ ಇಂದ ಕಾಸು ಬರ್ತಾ ಇರುತ್ತೆ. ನೀವು ಅನ್ಕೊಂಬೋದು ನನ್ನ ಫೋನ್ ನಂಬರ್ ಎಲ್ಲೂ ಶೇರೇ ಮಾಡಿಲ್ಲ, ಅದು ಹೆಂಗ್ ಕಾಸು ಬರ್ತಾ ಇದೆ ಅಂತ. ಇಲ್ಲಿ ಗೂಗಲ್ ನಿಮ್ಮ ಫೋನ್ ನಂಬರ್ನೆಲ್ಲ ಶೇರ್ ಮಾಡ್ತಾ ಇರೋದು, ನಿಮಗೆ ಈ ರೀತಿ ಕಾಸು ಮತ್ತೆ ಮೆಸೇಜಸ್ ಬರ್ತಾ ಇರುತ್ತೆ. ಅದಕ್ಕೆ ನಿಮ್ಮ ಫೋನಲ್ಲಿ 3 ಸೆಟ್ಟಿಂಗ್ಸ್ ನ ಆಫ್ ಮಾಡ್ಕೊಳ್ಳಿ. ಓಕೆ ಗೈಸ್, ಆ 3 ಸೆಟ್ಟಿಂಗ್ಸ್ ಯಾವ್ದಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಬೇಡಿ. ಆಯ್ತಾ ಲೈಕ್? ಹಂಗಾರೆ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಫೋನಲ್ಲಿರೋ ಸೆಟ್ಟಿಂಗ್ಸ್ ನ ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆ, ಓಪನ್ ಮಾಡ್ಕೊಂಡ್ಮೇಲೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಅಲ್ಲಿ ನೋಡಬಹುದು ಗೂಗಲ್ ಅಂತ ಒಂದು ಆಪ್ಷನ್ ಇದೆ. ಒಂದು ಗೂಗಲ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಆಲ್ ಸರ್ವಿಸಸ್ ಅಂತ ಇರುತ್ತೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡ್ರೆ ನೋಡ್ಬೋದು, ಇಲ್ಲಿ ಫೋನ್ ನಂಬರ್ ಶೇರಿಂಗ್ ಅಂತ ಇರುತ್ತೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದು ಡಿಫಾಲ್ಟ್ ಆಗಿ ನಿಮ್ಮ ಫೋನ್ ಇದು ಆನ್ ಆಗಿರುತ್ತೆ, ಇದನ್ನು ಆಫ್ ಮಾಡ್ಕೊಬೇಕಾಗತ್ತೆ. ಇದರಿಂದ ನಿಮ್ಮ ಫೋನ್ ನಂಬರ್ ಎಲ್ಲ ಶೇರ್ ಆಗ್ತಾ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ಸೆಟ್ಟಿಂಗ್ ಆಗಿರುತ್ತೆ. ಇನ್ನು ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಫೋನ್ ಅಲ್ಲಿರೋ ಕ್ರೋಮ್ ಬ್ರೌಸರ್ ನ ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆ, ಓಪನ್ ಮಾಡ್ಕೊಂಡ್ಮೇಲೆ ಟಾಪ್ ಅಲ್ಲಿ 3 ಡಾಟ್ಸ್ ಇರುತ್ತೆ, ನೋಡ್ಬೋದು. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ ಅಂಡ್ ಆಟೋಫಿಲ್ ಅಂಡರ್ ಇಲ್ಲಿ ನೋಡ್ಬೋದು ಅಡ್ರೆಸಸ್ ಅಂಡ್ ಮೋರ್ ಅಂತ ಇರುತ್ತೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಸಹ ನಿಮ್ಗೆ ಇಲ್ಲಿ ಡಿಫಾಲ್ಟ್ ಆಗಿ ಆನ್ ಆಗಿರುತ್ತೆ, ಒಂದು ಆಪ್ಷನ್ ನೀವು ಇಲ್ಲಿ ಆಫ್ ಮಾಡ್ಕೊಬೇಕಾಗತ್ತೆ. ಏನಕ್ಕೆ ಆಫ್ ಮಾಡ್ಕೊಬೇಕಾಗತ್ತೆ ಅಂದ್ರೆ ನೋಡ್ಬೋದು, ಅಲ್ಲಿ ಸೇವ್ ಅಂಡ್ ಫಿಲ್ ಅಡ್ರೆಸಸ್ ಅಂತ ಇರುತ್ತೆ. ಇನ್ಕ್ಲೂಡ್ಸ್ ಇನ್ಫಾರ್ಮೇಶನ್ ಸಚ್ ಆಸ್ ಫೋನ್ ನಂಬರ್, ಇಮೇಲ್ ಅಡ್ರೆಸಸ್ ಅಂಡ್ ಡೆಲಿವರಿ ಅಡ್ರೆಸಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ ಅಡ್ರೆಸಸ್ ಇದು ಸೇವ್ ಮಾಡ್ಕೊಂಡು ಬೇರೆಯವ್ರಿಗೆ ಶೇರ್ ಮಾಡ್ತಾ ಇರುತ್ತೆ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಮತ್ತೆ ವೆಬ್ಸೈಟ್ಗೆ ಶೇರ್ ಮಾಡ್ತಾ ಇರುತ್ತೆ. ಇದರಿಂದ ನಿಮ್ಮ ಪ್ರೈವಸಿ ಲೀಕ್ ಆಗ್ತಾ ಇರುತ್ತೆ. ಈ ಒಂದು ಸೆಟ್ಟಿಂಗ್ ನ ನೀವು ಇಲ್ಲಿ ಆಫ್ ಮಾಡ್ಕೊಬೇಕಾಗತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸೆಕೆಂಡ್ ಸೆಟ್ಟಿಂಗ್ ಆಗುತ್ತೆ. ಇನ್ನು ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಫೋನ್ ಅಲ್ಲಿರೋ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ ಇರುತ್ತೆ, ನೋಡ್ಬೋದು. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ಟೈಪ್ ಮಾಡ್ಕೊಬೇಕಾಗತ್ತೆ. ಓಕೆ, ಟೈಪ್ ಮಾಡ್ಕೊಂಡ್ಮೇಲೆ ನೋಡಬಹುದು ಪರ್ಮಿಷನ್ ಮ್ಯಾನೇಜರ್ ಅಂತ ಶೋ ಆಗುತ್ತೆ, ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಅಗೇನ್ ಪರ್ಮಿಷನ್ ಮ್ಯಾನೇಜರ್ ಅಂತ ಶೋ ಆಗ್ತಾ ಇದೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ನಿಮಗೆ ಕ್ಯಾಲೆಂಡರ್, ಕಾಲ್ ಲಾಗ್ಸ್, ಕ್ಯಾಮರಾ, ಕಾಂಟ್ಯಾಕ್ಟ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ. ಅಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ, ನೋಡಬಹುದು. ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಬಹುದು, ಇಲ್ಲಿ ಅಲೋಡ್ ಮತ್ತೆ ಅನ್ಅಲೋಡ್ ಈ ರೀತಿ ಸೆಕ್ರೆಟ್ ಆಗುತ್ತೆ ಒಂದು ಲಿಸ್ಟ್ ಆಗಿ. ಇಲ್ಲಿ ಅಲೋಡ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಯಾವ್ಯಾವ ಆಪ್ಸ್ಗೆ ಅಲೋ ಮಾಡಿದ್ದೀರಾ ನೀವು, ಆ ಒಂದು ಆಪ್ಸ್ ಅಲ್ಲಿ ಶೋ ಆಗ್ತಿದೆ, ನೋಡಬಹುದು. ಇಲ್ಲಿ ಕ್ಯಾಲೆಂಡರ್ ಈ ರೀತಿ ಎಲ್ಲ ಶೋ ಆಗ್ತಿದೆ. ನಿಮ್ಗೆ ಇಲ್ಲಿ ಕ್ಯಾಲೆಂಡರ್ಗೆ ಫೋನ್ ನಂಬರ್ ಯೂಸ್ ಇರಲ್ಲ, ಅದಕ್ಕೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡೋಂಟ್ ಅಲೋ ಅಂತ ಇರುತ್ತೆ, ನೋಡಬಹುದು. ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಕ್ರೋಮ್ ಅಂತ ಇದೆ, ನಿಮ್ಗೆ ಕ್ರೋಮ್ಗೂ ಸಹ ನಿಮ್ಗೆ ಇಲ್ಲಿ ಫೋನ್ ನಂಬರ್ ಇನ್ಕೋ ಬೇಕಿಲ್ಲ, ಅದಕ್ಕೆ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೋಂಟ್ ಅಲೋ ಅಂತ ಇರುತ್ತೆ, ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನಿಮ್ಗೆ ಯಾವ ಆಪ್ಗೆ ಫೋನ್ ನಂಬರ್ ಯೂಸ್ ಆಗುತ್ತೋ ಆ ಒಂದು ಆಪ್ ಬಿಟ್ಬಿಟ್ಟು ಯಾವಕ್ಕೆ ಯೂಸ್ ಆಗಲ್ವೋ ಅದನ್ನ ನೀವು ಇಲ್ಲಿ ಡೋಂಟ್ ಅಲೋ ಅಂತ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದೇ ರೀತಿ ನೋಡ್ಬೋದು, ಇಲ್ಲಿ ಕ್ಯಾಮ್ರಾ ಅಂತ ಇರುತ್ತೆ, ಲೊಕೇಶನ್. ಇದೇ ರೀತಿ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಯಾವ ಆಪ್ಸ್ಗೆ ಅಲೋ ಮಾಡೋ ಅಂದ್ರೆ ಯಾವ ಆಪ್ಸ್ಗೆ ಯೂಸ್ ಆಗುತ್ತೋ ಅದನ್ನ ಬಿಟ್ಬಿಟ್ಟು ಯಾವ ಆಪ್ಸ್ಗೆ ಯೂಸ್ ಆಗಲ್ವೋ ಕ್ಯಾಮ್ರಾ, ಅದಕ್ಕೆ ನೀವು ಇಲ್ಲಿ ಡೋಂಟ್ ಅಲೋ ಅಂತ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆ ಗೈಸ್, ಈ 3 ಸೆಟ್ಟಿಂಗ್ಸ್ ನಿಮ್ಮ ಫೋನಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಪ್ರೈವಸಿ ಯಾವುದೇ ಕಾರಣಕ್ಕೂ ಲೀಕ್ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.